ಹಲೋ ಗಾಯ್ಸ್, ಇವತ್ತು ನಾವು ಮಾರ್ಕೆಟಿಗೆ ಹೋಗ್ತಾ ಇದ್ದೀವಿ. ಇವತ್ತು ಮಾರ್ಕೆಟಿಗೆ ಹೋಗೋ ಟೈಮ್ನಲ್ಲಿ ಮಳೆ ಬರ್ತಾ ಇದೆ. ನಮ್ಮ ಹೆಣ್ಮಕ್ಳು ಇನ್ನೂ ರೆಡಿ ಆಗಿಲ್ಲ. ರೆಡಿ ಆದಮೇಲೆ ಹೋಗಿ ಕರ್ಕೊಂಡು ಹೋಗ್ಬೇಕು. ನಾವು ಇನ್ನೂ ನೋಡೋಣ ನಮ್ಮ ಹೆಣ್ಮಕ್ಳು ರೆಡಿ ಆಗ್ತಾರೆ ಇಲ್ಲ ಈ ವರ್ಷದಲ್ಲಿ, ನೋಡೋಣ. ಬನ್ನಿ ಗಾಯ್ಸ್. ಇವಾಗ ಸ್ನಾನ ಮಾಡಿ ಒಳಗಡೆ ಹೋಗ್ತಾ ಇದ್ದಾರೆ. ಇವಾಗ ರೆಡಿ ಆಗೋದಿನ ಎಷ್ಟೊತ್ತಾಗುತ್ತೆ ಗೊತ್ತಿಲ್ಲ, ನೋಡೋಣ ಬನ್ನಿ ಗಾಯ್ಸ್. ನನ್ನ ಹೆಂಡ್ತಿ ರೆಡಿ ಆಗೋದು ನೋಡಿ ನಮ್ಗೆ ಸಾಂಗ್ ನೆನಪಾಗ್ಬಿಡ್ತಿ. ಕೇಳೋಣ ಬನ್ನಿ ಗಾಯ್ಸ್. ಸರಿ ಬಿಡು ಅಂದ್ಕೊಂಡು ಊಟ ಗೀಟ ಮಾಡಿ ಹೋಗೋಣ ಅಂದ್ಕೊಂಡು ರೆಡಿಯಾಗಿ ನಿಂತಿದ್ವಿ. ನಂದು ಊಟ ಆದರೂ ನಾನು ಹೆಂಡ್ತಿದ್ದು ಊಟ ಆಗಲಿಲ್ಲ. ಲೇಟ್ ಆಗುತ್ತಾ ಅಂದ್ಲು. ಸರಿ ಬಿಡು ಎಷ್ಟೊತ್ತನ ಊಟ ಮಾಡು ಅಂತ ಸುಮ್ಮನೆ ಆದೆ ನಾನು. ಊಟ ಮಾಡಿ ಹೊರಗಡೆ ಹೋಗ್ತಾ ಇದ್ವಿ ಮೆಟ್ರೋ ಸ್ಟೇಷನ್ ಕಡೆ. ಮೆಟ್ರೋ ಬಂತು. ಮೆಟ್ರೋ ಸ್ಟೇಷನ್ ಕಡೆ ಒಳಗಡೆ ಹೋದ್ವಿ. ಒಳಗಡೆ ಹೋಗಿ ಆರಾಮ್ ಮಾಡ್ಕೊಂತ ಬರ್ತಾಯಿದ್ವಿ ವೀಡಿಯೋ ಮಾಡಿ ಆದಮೇಲೆ ಸೀದಾ ಟೋಕನ್ ತಗೋಣ ಅಂತೇಳಿ ಮೆಟ್ರೋ ಸ್ಟೇಷನ್ ಕಡೆ ಟೋಕನ್ ತಗೊಳಕ್ಕೆ ಹೋದ್ವಿ. ಟೋಕನ್ ತಗೊಂಡು ಮತ್ತೆ ಮೇಲೆ ಬಂದ್ವಿ. ನಾನು ಹೆಂಡ್ತಿ ವೀಡಿಯೋ ಮಾಡಿ ನಂದು ವೀಡಿಯೋ ಮಾಡು ಅಂತೇಳಿ ಕೊಟ್ಟೆ. ನನ್ನ ಹೆಂಡ್ತಿ ನೋಡಿದ್ರೆ ನಂದು ವೀಡಿಯೋ ಮಾಡ್ತಾ ಇದ್ಲು. ಸರಿ ಬಿಡು ಅನ್ಕೊಂಡು ನಾನು ಪಣಿನ ಸುಮ್ಮನೆ ಹೋಗ್ತಾ ಇದ್ದೆ. ಮೆಟ್ರೋ ಇನ್ನೂ ಬಂದಿದ್ದಿಲ್ಲ. ನನ್ನ ಹೆಂಡ್ತಿನ ಕೇಳಿದ್ರೆ ಫೋಟೋ ತೆಗಿ ಅಂದು ಒಂದೆರಡು ತೆಗೆದಿದ್ದೀನಿ. ನೋಡೋಣ ಬನ್ನಿ ಗಾಯ್ಸ್. ಫೋಟೋ ತೆಗೆಸ್ಕೊಂಡು ಎಷ್ಟೊತ್ತಿಗೆ ಮೆಟ್ರೋ ಬಂದಿತ್ತು. ಮೆಟ್ರೋ ಒಳಗಡೆ ಹೋಗ್ತಾ ಇದ್ವಿ KR ಮಾರ್ಕೆಟಿಗೆ. ಹೋದ್ಮೇಲೆ ತೋರಿಸ್ತೀವಿ ಗಾಯ್ಸ್. ಮೆಟ್ರೋ ಹೋಗ್ತಿದೆ ಗಾಯ್ಸ್. ಇದೇ ನೆಕ್ಸ್ಟ್ ಸ್ಟಾಪ್ ಇರೋದು. ಒಳಗಡೆ ಹೋಗಿ ತೋರಿಸ್ತೀವಿ ಗಾಯ್ಸ್ ಹೇಗಿದೆ ಅಂತೇಳಿ. ಕೆಳಗೆ ಇಳಿದ್ವಿ ಗಾಯ್ಸ್. ಹೋಗ್ತಾ ಇದ್ವಿ ಮುಂದಕ್ಕೆ. ಹೇಗೆ ಅಂತ ಗೊತ್ತಾಗಿಲ್ಲ. ಇದ ಫಸ್ಟ್ ಟೈಮ್ ಹೋಗಿದ್ವಿ. ನೋಡೋಣ ಹೇಗೆ ಹೊರಗಡೆ ಹೋಗ್ತೀವಿ ಅಂತೇಳಿ. ನನ್ನ ಹೆಂಡ್ತಿ ಕಾಯಿನಾಗಿ ಬಾ ಅಂದರೆ ಯಾವ ಥರ ಬರ್ತಾಳೆ ನೋಡಿ ಅಂತ ದವ ಬಂದಂಗೆ. ಇದೇ KR ಮಾರ್ಕೆಟ್ ಅಂದರೆ. ಒಳಗಡೆ ಹೋಗಿ ತೋರಿಸ್ತೀವಿ ಗಾಯ್ಸ್ ಯಾವ ಥರ ಇರುತ್ತೆ ಅಂತೇಳಿ. ಹಲೋ ಗಾಯ್ಸ್, ಇವಾಗ ಮಾರ್ಕೆಟ್ ಒಳಗಡೆ ಹೋಗ್ತಾ ಇದ್ದೀವಿ. ನಾನು ಹೆಂಡ್ತಿನ ಕರ್ಕೊಂಡು ಹೋಗ್ತಾ ಇದ್ದೀನಿ. ಏನೋ ಡ್ರೆಸ್ ತಗೊಂತಾಳಂತೆ. ನೋಡೋಣ ಬನ್ನಿ ಗಾಯ್ಸ್. ಒಂದು ಕಡೆ ತಗೊಂತಾರೆ ಊರು ತುಂಬ ತಿರುಗಾಡಿಸ್ತಾರೆ ಅಂತ. ನನ್ನ ಹೆಂಡ್ತಿ ಡ್ರೆಸ್ ನಂದು ನೈಟಿ ತಗೊಂತ ಇದ್ದಾಳೆ. ನೋಡೋಣ ಬನ್ನಿ ಗಾಯ್ಸ್. ಇಲ್ಲಿ ತಗೊಂತಾರೆ ಬೇರೆ ಕಡೆ ತಗೊಂತಾಳೆ ಅಂತೇಳಿ. ಮತ್ತೆ ಇನ್ನೊಂದು ಅಂಗಡಿಗೆ ಹೋದ್ವಿ. ಅಲ್ಲಿನೂ ಬೇಡ ಅಂತೇಳಿ ಬಿಸಾಕಿ ಬಂದುಬಿಟ್ರು ವಾಪಸ್. ಮತ್ತೆ ಅಂತೂ ನಮ್ಮ ಲಕ್ಷ್ಮಿ ಒಂದು ಕಡೆ ನೈಟಿ ತಗೊಂಡು ಸರಿ ಬಿಡು ಅನ್ಕೊಂಡು ನಂಗೆ ಖುಷಿ ಆಯ್ತಪ್ಪ. ಹಂಗೆ ಹೋಗೋ ಟೈಮಲ್ಲಿ ಹೆಂಡ್ತಿ ಸಮೋಸ ತಿಂತಂದು. ಸಮೋಸ ಅಂಗಡಿ ಅಲ್ಲೇ ಇತ್ತು. ಕರ್ಕೊಂಡು ಹೋಗಿ ಚೆನ್ನಾಗೈತಾನ. ಸಮೋಸ ತಿಂದು ಹೋಗ್ತಾ ಇದ್ವಿ. ನಮ್ಮ ಲಕ್ಷ್ಮಿ ನೋಡಿದ್ರೆ ನಾನು ತಿನ್ನೋತ್ತಿಗೆ ಅಲ್ಲೇ ನಿಂತ್ಕೊಂಡ್ಬಿಟ್ಟಿದ್ಲು. ಹೋಗಿ ಬಿಡೋಣ ಐಸ್ ಬಂದ್ವಿ. ಐಸ್ ತಗೊಂಡು 20 ರೂಪಾಯಿ ಕೊಟ್ಟು ಐಸ್ ಅಂತ ಮೆಟ್ರೋ ಸ್ಟೇಷನ್ ಕಡೆ ಹೊಂಟಿವಿ. ಮೆಟ್ರೋ ಸ್ಟೇಷನ್ KR ಮಾರ್ಕೆಟಿಂದ ಅಲ್ಲೇ ಇತ್ತು. ನಾನು ಹೆಂಡ್ತಿ ನೋಡಿ ಸಾಕಂತ ಅಲ್ಲೇ ಕುತ್ಕೊಂಬಿಟ್ಲು. ಆಗಲ್ಲ ನನ್ನ ಕೈಯಲ್ಲಿ ಅಂದ್ಕೊಂಡೆ. ಸರಿ ಬಿಡು ಆಗಲ್ಲ ಅಂದರೆ ನೀನು ಅಲ್ಲೇ ಕುಂತಿರು ಅಂದ್ಕೊಂಡು ನಾ ಸುಮ್ಮನೆ ಬಂದೆ. ಮೆಟ್ರೋ ಒಳಗಡೆ ಹೋದರೆ ನನ್ನ ಹೆಂಡ್ತಿ ಸೀಟೇ ಸಿಗಲಿಲ್ಲ. ಒಂದು 5 ನಿಮಿಷ ಆದಮೇಲೆ ಆಕೆ ಬಂದು ನನ್ನ ಬಗಲ ಕುಂತಲು. ನಮ್ಮ ಲಕ್ಷ್ಮಿ ಬಂದು ನನ್ನ ಕಡೆ ಕುಂತಲು. ಆಮೇಲೆ ನಂಗೆ ಸುಸ್ತಾಗೈತಿ ನಮ್ಮ ಅಕ್ಕ ಅಂತ ಅಂದ್ಲು. ಸರಿ ಮಲ್ಕೋ ಅನ್ಸಿದ್ರೆ ನಂಗೆ ಒಂದು ಸಾಂಗ್ ನೆನಪಾಗ್ಬಿಡ್ತಿ. ಕೇಳೋಣ ಬನ್ನಿ ಸಾಂಗ್ ಅಂತೇಳಿ. அலை கடலின் நடுவே அலைந்திடவா தனியே படகெனவே உனையே பார்த்தேன் கண்ணே புதை மணலில் விழுந்தே. ಸರಿ ಬಿಡು ಅಂದ್ಕೊಂಡು ಸ್ಟಾಪ್ ಬಂತು. ಇಳ್ಕೊಂಡು ಬಾ ಅಂತ ಲಕ್ಷ್ಮಿ ಎಬ್ಬಿಸಿ ಲಕ್ಷ್ಮಿ ಆಟೋಲ್ಲಿ ಹೋಗಿ ಡೋರ್ ಕಡೆ ನಿಂತಿದ್ಲು.
ಮಧುರ ಮೌನ ಮಿಡಿವ ಹೃದಯ ಹಿರಿಮ ಮೆಟ್ರೋ ಇಂದ ಹೊರಗಡೆ ಬಂದ್ವಿ. ಆಡಲ್ಲಿ ನಮ್ಮ ಚಿಂಟು ಅಂಗಡಿ ಕಡೆ ಕುಂತಿತ್ತು. ಹೋಗಿ ಕರಿತೀನಿ ಗಾಯ್ಸ್, ಹೇಗೆ ಬರುತ್ತೆ ಅಂದರೆ ನೋಡಿ. ಚಿಂಟು ಚಿಂಟು ಬಾಯ್ ಬಾ. ನನ್ನ ಹೆಂಡತಿ ಮನೆಗೆ ಹೋಗಿದ್ದೆ, ಹೇಗೆ ಮಾಡ್ತಾಳೆ ನೀವು ನೋಡಿ ಗಾಯ್ಸ್. ಹಲೋ ಗಾಯ್ಸ್, ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಇವತ್ತಿನ ವಿಡಿಯೋ ಇಷ್ಟ ಗಾಯ್ಸ್, ಬಾಯ್ ಅಂತೇಳಿ. ಬಾಯ್ ಗಾಯ್ಸ್.